ಎಲ್ಲ ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. SSLC ಪರೀಕ್ಷೆಗಳು ಆರಂಭವಾಗ್ತಾ ಇದೆ. ಆ ಪರೀಕ್ಷೆಗಳಿಗೆ ನೀವೆಲ್ಲರೂ ಸಿದ್ಧರಾಗ್ತಾ ಇರ್ತೀರ. ಕೆಲವರಿಗೆ ಏನು ಓದಬೇಕು ಅಂತಕ್ಕಂತಹ ಒಂದು ಪ್ರಶ್ನೆ ಮೂಡ್ತಾ ಇದ್ದರೆ, ಕೆಲವರಂತೂ ಸುಲಲಿತವಾಗಿ ಓದ್ತಾ ಹೋಗ್ತಾ ಇರ್ತಾರೆ. ಕೆಲವರು ಏನನ್ನು ಓದಬೇಕು ಅಂತಕ್ಕಂತಹ ಒಂದು ಡೌಟ್ನಲ್ಲಿ ಬೀಳ್ತಾರೆ. ಹಾಗೆ ಯಾವುದನ್ನು ಓದಬೇಕು ಅಂತ ಹುಡುಕಾಡ್ತಾ ಇರ್ತಾರೆ. ನಿಮಗಾಗಿ ಇಲ್ಲಿ SSLC ಇಂಗ್ಲೀಷ್ ವಿಷಯದ ಲೆಸನ್ ವೈಸ್ 40 ಮಾರ್ಕ್ಸ್ ಪ್ಯಾಕೇಜನ್ನು ನಿಮಗಾಗಿ ನೀಡ್ತಾ ಇದ್ದೇನೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಲ್ಲಿ ನಿಮಗೆ ಪೊಯಮ್ಸ್ನಿಂದ 16 ಮಾರ್ಕ್ಸ್ ಹೇಗೆ ತೆಗೆಯಬೇಕು, ಹಾಗೆ ಲೆಸನ್ ವೈಸಿಂದ 24 ಮಾರ್ಕ್ಸ್ ಹೇಗೆ ತೆಗೆಯಬೇಕು ವಿತ್ PDF ಕೊನೆಯಲ್ಲಿ ಈ ಒಂದು ವಿಡಿಯೋದ ಡಿಸ್ಪ್ಲೇ ಮೇಲೆ ಬರ್ತಕ್ಕಂತಹ ಡೌನ್ಲೋಡ್ ಬಟನನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬಹುದು. ಪೊಯಮ್ ಸೆಕ್ಷನ್ಗೆ 16 ಮಾರ್ಕ್ಸನ್ನು ನೀಡಲಾಗಿರುತ್ತೆ. ಈ 16 ಮಾರ್ಕ್ಸ್ನಲ್ಲಿ ಕ್ವಶನ್ ನಂಬರ್ 34ಕ್ಕೆ ಬಂದಾಗ ಪೊಯಮ್ಸ್ 2 ಪೊಯಮ್ ಮೆಮೊರೈಸೇಷನ್ಗೆ ಇರುತ್ತೆ, ಕ್ವಾಲಿಟಿ ಆಫ್ ಮರ್ಸಿ ಹಾಗೂ ಬ್ಲೈಂಡ್ ಬಾಯ್. ಇಲ್ಲಿ ನೀವು ಯಾವುದಾದ್ರೂ ಒಂದು ಪದ್ಯವನ್ನು ಸಂಪೂರ್ಣವಾಗಿ ಕಲಿಬೇಕಾಗತ್ತೆ. ನಿಮಗೆ ಈಸಿಯಾದ ಪದ್ಯವನ್ನು ನೀವು ಪ್ರಾಕ್ಟೀಸ್ ಮಾಡಬಹುದು. ಬ್ಲೈಂಡ್ ಬಾಯ್ ಈಸಿಯಾಗಿರುತ್ತೆ. ನೀವು ಈ ಒಂದು 4 ಅಂಕಗಳನ್ನು ಪಡೆಯೋದಕ್ಕೆ ಬ್ಲೈಂಡ್ ಬಾಯ್ ಪೊಯಮನ್ನು ಕಲಿಬೇಕಾಗತ್ತೆ. ನಂತರ ಬಂದಾಗ ಕ್ವಶನ್ ನಂಬರ್ 36ಗೆ 4 ಮಾರ್ಕ್ಸ್ ಗ್ರ್ಯಾಂಡ್ ಮಾ ಕ್ಲೆಮ್ಸೆ ಟ್ರೀ ಸಮರಿ. ಇಲ್ಲಿ ನೋಡಿ, ಗ್ರ್ಯಾಂಡ್ ಮಾ ಕ್ಲೆಮ್ಸೆ ಟ್ರೀ ಸಮರಿಯನ್ನು ಸಾಲುಗಳಲ್ಲಿ ನೀಡಲಾಗಿರುತ್ತೆ. ಈ ಸಾಲುಗಳನ್ನು ಸುಲಭವಾಗಿ ಪ್ರಾಕ್ಟೀಸ್ ಮಾಡಬಹುದು. ದ ಪೊಯೆಟ್ ರಸ್ಕಿನ್ ಬಾಂಡ್ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಆಸ್ ಜೀನಿಯಸ್ ಬಿಕಾಸ್ ಶಿ ಕುಡ್ ಕ್ಲೈಮ್ ಎ ಟ್ರೀ ಇವನ್ ಅಟ್ ದ ಏಜ್ ಆಫ್ 62. ಶಿ ಲರ್ನ್ಟ್ ಇಟ್ ಫ್ರಮ್ ಹರ್ ಲವಿಂಗ್ ಬ್ರದರ್ ಅಟ್ ದ ಏಜ್ ಆಫ್ 6. Everybody feared that Granny would fall from a tree one day. One day she climbed a tree but could not come down. After the rescue, doctor recommended 1 week of bed rest. But Granny, it was like a brief season in hell. She demanded a house to be built in a tree. Her son was dutiful, fulfilled her wish. Granny moved up and enjoyed as her wish. ನೋಡಿ, ಇದು 4 ಮಾರ್ಕ್ಸ್ಗೆ ಸಮರಿ. ಇದನ್ನು ತಪ್ಪದೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಪೊಯಮ್ಗೆ ಚಾಯ್ಸನ್ನು ಐ ಆಮ್ ದ ಲ್ಯಾಂಡ್ ಹಾಗೂ ನಿಮಗೆ ಮತ್ತೊಂದು ಪೊಯಮ್ ಆಗಿರತಕ್ಕಂತಹ ಬ್ಯಾಲೆಡ್ ಆಫ್ ಟೆಂಪೆಸ್ಟ್ನಿಂದ ನೀಡಲಾಗುತ್ತೆ. ಆದರೆ ಇಲ್ಲಿ ಈ ಗ್ರ್ಯಾಂಡ್ ಮಾ ಕ್ಲೆಮ್ಸೆ ಟ್ರೀ ಸಮರಿಯನ್ನು ಕಲಿಯಬೇಕಾಗುತ್ತೆ. ನಂತರ 26th ಕ್ವಶನ್ ಐ ಆಮ್ ದ ಲ್ಯಾಂಡ್ನಿಂದ 3 ಮಾರ್ಕ್ಸ್ಗೆ ಕೇಳಲಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಸಾಲುಗಳನ್ನು ತಪ್ಪದೆ ಕಲಿಯಿರಿ. 3 ಮಾರ್ಕ್ಸ್ಗೆ ಈ ಸಾಲುಗಳಲ್ಲಿ ನೀವು ಬರೆದು 3 ಮಾರ್ಕ್ಸನ್ನು ಪಡಿಬಹುದಾಗಿರುತ್ತೆ. ನೋಡಿ, ಐ ಆಮ್ ದ ಲ್ಯಾಂಡ್ ಒಂದು 3 ಅಂಕದ ಪ್ರಶ್ನೆ. The poem I Am the Land is written by Marina di Bellangetta. In this poem, the Mother Earth as the speaker. Mother Earth tells that she waits with patience. People claim that the land belongs to them. They occupy land, plant trees, grow fruits and grass. The children dance and play on the land. The land bears everything without complaint. Soldiers come with guns fighting for the land. People build fences on the land and divide nations. It chokes the land like chains in her neck. But Mother Earth mocks at the people's behavior with tone of self-assertion. You cannot put a fence around the planet Earth. ನೋಡಿ, ಈ ಒಂದು ಸಾಲುಗಳನ್ನು ಕಲ್ತಿದ್ದಲ್ಲಿ 3 ಅಂಕಗಳು. ನಂತರ ಜಾಜ್ ಪೊಯಮ್ 2 ಪದ್ಯದಿಂದ 22ನೇ ಕ್ವಶನ್ನಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನನ್ನು ನೀಡಲಾಗುತ್ತೆ. ಇಲ್ಲಿ ನೋಡಿ, ಗಿವ್ ಎ ಶಾರ್ಟ್ ಡಿಸ್ಕ್ರಿಪ್ಷನ್ ಆಫ್ ದಿ ಜಾಜ್ ಪ್ಲೇಯರ್. ಈ ಒಂದು ಪ್ರಶ್ನೆಯನ್ನು ಕಲಿಬೇಕು. ಹಾಗೆ ಡಿಸ್ಕ್ರೈಬ್ ದಿ ಜಾಜ್ ಪ್ಲೇಯರ್ ಆಸ್ ಎ ಕಮಾಂಡಿಂಗ್ ಆರ್ಟಿಸ್ಟ್, ಅಥವಾ ವೈ ಡಸ್ ದ ಜಾಜ್ ಪ್ಲೇಯರ್ ಫೀಲ್ ಲೈಕ್ ಎ ಬರ್ಡ್ ವೆನ್ ಹಿ ಪ್ಲೇಸ್ ಈಸ್ ಸ್ಯಾಕ್ಸಫೋನ್. ಈ 2 ಪ್ರಶ್ನೆಗಳಲ್ಲಿ ನೀವು ಟಾರ್ಗೆಟ್ ಮಾಡಿ. ಪ್ರಶ್ನೆ 1, ಪ್ರಶ್ನೆ 3 ಕಲ್ತಿದ್ದಲ್ಲಿ ಈ 2 ಪ್ರಶ್ನೆಗಳಲ್ಲಿ ಕೇಳ್ತಕ್ಕಂಥ ಚಾಯ್ಸ್ ಹೆಚ್ಚಾಗಿರುತ್ತೆ. ಈ ಒಂದು ಪದ್ಯದಿಂದ ನಿಮಗೆ 2 ಅಂಕಗಳನ್ನು ಪಡೆಯಲು 4 ಪ್ರಶ್ನೆಗಳನ್ನು ಇಲ್ಲಿ ನೀಡಿರ್ತೇನೆ. 4 ಪ್ರಶ್ನೆಗಳನ್ನು ಕಲಿಬಹುದು. ಅದರಲ್ಲಿ ನೀವು ಪ್ರಶ್ನೆ 1 ಮತ್ತು ಪ್ರಶ್ನೆ 3 ತಪ್ಪದೆ ಕಲ್ತಿರಬೇಕಾಗತ್ತೆ. ನಂತರ ಬಂದಾಗ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗಿಂದ 3 ಅಂಕದ ಒಂದು ಎಕ್ಸ್ಟ್ರಾಕ್ಟನ್ನು ಕೇಳಲಾಗುತ್ತೆ ಕ್ವಶನ್ ನಂಬರ್ 30ಯಲ್ಲಿ. ಇಲ್ಲಿ ನಿಮಗೆ ಎಕ್ಸ್ಟ್ರಾಕ್ಟ್ಸನ್ನು ನೀಡಲಾಗಿರುತ್ತೆ. ಐ ವಿಲ್ ಬಿ ರೈಟಿಂಗ್ ನೋ ಲೆಟರ್ಸ್, ಐ ವಿಲ್ ಬಿ ಪೋಸ್ಟಿಂಗ್ ನೋ ಮೇಲ್ಸ್. ಈ ಪದ್ಯದಲ್ಲಿ ಹೂ ಡಸ್ ಐ ಅಥವಾ ಹೂ ಈಸ್ ದ ಸ್ಪೀಕರ್ ಅಂತ ಕೇಳಿದಾಗ ದ ಪೊಯೆಟ್ ನಾರ್ಮನ್ ನಿಕೋಲ್ಸನ್, ಈ ಉತ್ತರವನ್ನು ತಪ್ಪದೆ ಬರೀಬೇಕಾಗತ್ತೆ. ಇವರು ಯು ಅಂತ ಕೇಳಿದಾಗ ಪೀಪಲ್ ಅಂತಕ್ಕಂತಹ ಉತ್ತರವನ್ನು ಈ ಒಂದು ಎಕ್ಸ್ಟ್ರಾಕ್ಟ್ನಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ನಿಮಗಾಗಿ
ಎಕ್ಸಾಮ್ ದೃಷ್ಟಿಯಿಂದ ಎಕ್ಸ್ಟ್ರಾಕ್ಟ್ಸ್ ಅನ್ನು ನೀಡಿರ್ತೇನೆ. ವಿತ್ ದ ಟೀ ಕಪ್ ಸರ್ಕ್ಲಿಂಗ್ ಅರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ಅರೌಂಡ್ ದ ಸನ್, ಐ ವಿಲ್ ಬಿ ಸೆಂಟರ್ ಆಫ್ ಮೈ ಗ್ರಾವಿಟಿ, ಎ ಯೂನಿವರ್ಸ್ ಆಫ್ ಒನ್. ಈ ಒಂದು ಎಕ್ಸ್ಟ್ರಾಕ್ಟ್. ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ಟೆಲಿಫೋನ್ ಬುಕ್, ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್ಸ್, ಡೇ ಲೈಟ್ ವಿಲ್ ಬಿ ಆನ್, ದ ಸ್ವಿಚ್ ಅಂಡ್ ವಿಂಟರ್ ಅಂಡರ್ ಲಾಕ್. ಈ ಒಂದು ಎಕ್ಸ್ಟ್ರಾಕ್ಟ್ಸನ್ನು ನೀಡಿರ್ತೇನೆ. ಇಲ್ಲಿ ಪೊಯಮ್ಸ್ಗೆ ನಿಮಗೆ 16 ಅಂಕಗಳನ್ನು ಕೇಳ್ತಾ ಇದ್ದು, ಈ 16 ಅಂಕಗಳಲ್ಲಿ ಕನಿಷ್ಠ 10 ಅಂಕಗಳನ್ನು ಪಡೆಯಲು ಇಲ್ಲಿ ಮೇಲೆ ನೀಡಿರ್ತಕ್ಕಂಥ ಎಲ್ಲವುಗಳನ್ನು ತಪ್ಪದೆ ಓದಿ. ಇನ್ನು ಎ ಹೀರೋಗೆ ಬಂದಾಗ 2 ಮಾರ್ಕ್ಸ್ ಕ್ವಶನ್ ಕಳೆದ ಸಾಲಿನ ಪರೀಕ್ಷೆ 1, 2, 3ರಲ್ಲಿ ಕೇಳಿರೋದ್ರಿಂದ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸನ್ನು ನಿಮಗಾಗಿ ನೀಡಲಾಗಿರುತ್ತೆ. ಈ 2 ಮಾರ್ಕ್ಸ್ ಕ್ವಶನನ್ನು ನೀವು ತಪ್ಪದೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ವೈ ಡಿಡ್ ಸ್ವಾಮಿ ಥಿಂಕ್ ದಟ್ ಫಾದರ್ಸ್ ಪ್ರಪೋಸಿಷನ್ ವಾಸ್ ಫ್ರೈಟ್ಫುಲ್? ವೈ ವರ್ ದ ಕಂಗ್ರ್ಯಾಚುಲೇಷನ್ ಶೋರ್ಡ್ ಆನ್ ಸ್ವಾಮಿ? Why did the father want Swami to sleep alone in the office room? How was Swami honored by his classmates, teachers and headmaster? Narrate Swami's dreadful experience when he was lying under the bench. ನಂತರ what desperate attempts did Swami make to escape from his father? ನೋಡಿ, ಈ 5 ಪ್ರಶ್ನೆಗಳನ್ನು ಈ ಪಾಠದಿಂದ ತಪ್ಪದೆ ನೀವು ಪ್ರಾಕ್ಟೀಸ್ ಮಾಡಿ. 5ರಲ್ಲಿ ಒಂದು ಖಂಡಿತವಾಗಲು ಪರೀಕ್ಷೆಗೆ ಬಂದೇ ಬರುತ್ತೆ. ಇನ್ನು ನಂತರ ಗರ್ಲ್ ಬೈ ದ ಟ್ರ್ಯಾಕ್ಸ್ಗೆ ಬಂದಾಗ 3 ಅಂಕದ ಪ್ರಶ್ನೆಗಳನ್ನು ಕೇಳಲಾಗಿದೆ. ಇಲ್ಲಿ ಕ್ವಶನ್ ನಂಬರ್ 25ನಲ್ಲಿ ಈ ಒಂದು 3 ಅಂಕದ ಪ್ರಶ್ನೆ ನಿಮಗೆ ತಪ್ಪದೇ ಬರುತ್ತೆ. ಇಲ್ಲಿ 3 ಅಂಕದ ಪ್ರಶ್ನೆಗಳಿಗಾಗಿ ನೀವು 2 ಪ್ರಶ್ನೆಗಳನ್ನು ತಪ್ಪದೇ ಕಲಿಯಬೇಕು. ಹೌ ಬಲೇಶ್ವರ್ ವಾಸ್ ಸಕ್ಸಸ್ಫುಲ್ ಇನ್ ಸೇವಿಂಗ್ ದ ಲೈಫ್ ಆಫ್ ರೋಮಾ ತಲ್ರೇಜಾ? ಈ ಪ್ರಶ್ನೆಗೆ ತಪ್ಪದೆ ನೀವು ಕೊಟ್ಟಿರ್ತಕ್ಕಂಥ ಈ ಉತ್ತರವನ್ನು ಪ್ರಾಕ್ಟೀಸ್ ಮಾಡಿ 3 ಅಂಕಗಳಿಗಾಗಿ. ವೆನ್ ಬಲೇಶ್ವರ್ ಸಾ ದ ಗರ್ಲ್ ಲೈಯಿಂಗ್ ಆನ್ ದ ಟ್ರ್ಯಾಕ್ಸ್, he jumped down from the moving train and ran towards her. There was no help in her sight. He lifted her, crossed the tracks and walked till he reached the road. He stopped and a number of motorists, but no one stopped. A tempo truck driver stopped and helped him. He took the girl to a hospital nearby where she was given first aid. The doctor there advised him to take her to big hospital. Baleshwar did this and the girl got necessary medical care and was cured. ನೋಡಿ, ಈ ಉತ್ತರವನ್ನು 3 ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಇಟ್ಕೋಬೇಕಾಗುತ್ತೆ. ನಂತರ ಗರ್ಲ್ ಬೈ ದ ಟ್ರ್ಯಾಕ್ಸ್ನಿಂದ ಮತ್ತೊಂದು ಪ್ರಶ್ನೆ, ಹೌ ಡಿಡ್ ದ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಬಲೇಶ್ವರ್? ಈ ಪ್ರಶ್ನೆಯನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇಲ್ಲಿ 3 ಅಂಕಗಳು ಖಂಡಿತವಾಗಿ. ನಂತರ ಜೆಂಟಲ್ ಮೆನ್ ಆಫ್ ರಿಯೋ ಇನ್ ಮೀಡಿಯಾದಿಂದ ಎಕ್ಸ್ಟ್ರಾಕ್ಟ್ಸನ್ನು ಕೇಳಲಾಗಿದೆ. ಈ ಎಕ್ಸ್ಟ್ರಾಕ್ಟ್ಸ್ಗಳಿಗಾಗಿ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸನ್ನು ಇಲ್ಲಿ ಪಟ್ಟಿ ಮಾಡಿದ್ದೇನೆ. I did not sell the trees because I could not, they are not mine. ನಂತರ I knew they were good people but I did not sell the trees in the orchard. We have made a discovery. He said I don't like to have you speak to me in that manner. ನೋಡಿ, ಈ ಒಂದು 3-4 ಎಕ್ಸ್ಟ್ರಾಕ್ಟ್ಸನ್ನು ಏನು ನೀಡಿದ್ದೇನೆ, ಈ ಎಕ್ಸ್ಟ್ರಾಕ್ಟ್ಗಳನ್ನು ತಪ್ಪದೆ ಓದಿ. ಇವುಗಳಲ್ಲೇ ನಿಮಗೆ ಪರೀಕ್ಷೆಗೆ ಕೇಳ್ತಕ್ಕಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ನಂತರ 2 ಮಾರ್ಕ್ಸ್ ಕ್ವಶನ್ ಡಾಕ್ಟರ್ BR ಅಂಬೇಡ್ಕರ್ ಲೆಸನ್ನಿಂದ ಇಲ್ಲಿ ನಿಮಗೆ ಕೇವಲ 3 ಪ್ರಶ್ನೆಗಳನ್ನು ಮಾತ್ರ ನೀಡಿದ್ದೇನೆ. ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ವೆನ್ ಹಿ ವಾಸ್ ಎ ಸ್ಟೂಡೆಂಟ್, ಎಕ್ಸ್ಪ್ಲೇನ್. ಅಥವಾ ಅಂಬೇಡ್ಕರ್ ವಾಸ್ ಎ ವೆರಾಷಿಯಸ್ ರೀಡರ್, ಎಕ್ಸ್ಪ್ಲೇನ್. ಈ ಪ್ರಶ್ನೆಗೆ ತಪ್ಪದೆ ನೀವು ಉತ್ತರ ಕಲ್ತಿರಬೇಕು. ಹೌ ಡಿಡ್ ಅಂಬೇಡ್ಕರ್ ಅಂಡ್ ಮಹಾತ್ಮ ಗಾಂಧಿ ವೈಪ್ ಔಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ? ಈ ಪ್ರಶ್ನೆ. ನಂತರ ನೆಹರು ಚೂಸ್ ಡಾಕ್ಟರ್ BR ಅಂಬೇಡ್ಕರ್ ಆಸ್ ದಿ ಫಸ್ಟ್ ಲಾ ಮಿನಿಸ್ಟರ್, ವಾಟ್ ಮೈಟ್ ಹ್ಯಾವ್ ಇಂಪ್ರೂವ್ಡ್ ನೆಹರು ಟು ಡೂ ಸೋ? ಈ 3 ಪ್ರಶ್ನೆಗಳನ್ನು ಸುಲಭವಾಗಿ ಕಲ್ತಿರಿ. ನಂತರ ಕನ್ಸರ್ಟ್ ಪಾಠದಿಂದ 3 ಅಂಕದ ಎಕ್ಸ್ಟ್ರಾಕ್ಟ್ಸನ್ನು ನೀಡಲಾಗುತ್ತೆ. ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ಇಟ್ ಈಸ್ ಎ ಚಾನ್ಸ್ ಆಫ್ ಲೈಫ್ ಟೈಮ್. ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್. ಟೇಕ್ ಹಿಮ್ ಹೋಮ್, ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್, ಇಂಡಲ್ಗ್ ಹಿಮ್. ನೋ, ಹೌ ಕ್ಯಾನ್ ಐ, ವಿ ಹ್ಯಾವ್ ಆಲ್ವೇಸ್ ಡನ್ ಥಿಂಗ್ಸ್ ಟುಗೆದರ್. ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್. ನೋಡಿ, ಇಷ್ಟು ಎಕ್ಸ್ಟ್ರಾಕ್ಟ್ಸನ್ನು ನೀಡಿರ್ತೇನೆ. ಈ ಕನ್ಸರ್ಟ್ ಪಾಠದಿಂದ ಎಕ್ಸ್ಟ್ರಾಕ್ಟ್ಸನ್ನು ಕೇಳೋದ್ರಿಂದ ಈ ಎಕ್ಸ್ಟ್ರಾಕ್ಟ್ಸ್ಗಳನ್ನು ತಪ್ಪದೇ ಪ್ರಾಕ್ಟೀಸ್ ಮಾಡಿ. ನಂತರ ಡಿಸ್ಕವರಿ ಪಾಠದಿಂದ ಎಕ್ಸ್ಟ್ರಾಕ್ಟ್ಸ್ ಇದೆ. ಇಲ್ಲಿ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಗಳನ್ನು ಪಟ್ಟಿ ಮಾಡಿದ್ದೇನೆ. ಎ ಗುಡ್ ಸೇಲರ್ ನೋಸ್ ಹಿಸ್ ಪ್ಲೇಸ್, ಸೇಸ್ ಕೊಲಂಬಸ್ ಟು ಡಿಯಾಗೋ. ಸ್ಯಾಂಟಾ ಮರಿಯಾ ವಿಲ್ ಬಿ ಲೈಟರ್ ಫಾರ್ ಹಿಸ್ ಕೇರ್ ಕೇಸ್. ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ಲೀವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್? ವಾಟ್ ಡಸ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್? ಕವರ್ಡ್ಸ್ ಯು ವಿಲ್ ಕಿಲ್ ಮೀ ಫಸ್ಟ್, ಯು ವಿಲ್ ಹ್ಯಾವ್ ಟು ಕಿಲ್ ಮೀ ಫಸ್ಟ್. ಇದು ಪೆಪೆ ಹೇಳ್ತಕ್ಕಂಥ ಎಕ್ಸ್ಟ್ರಾಕ್ಟ್ಸ್. ಇನ್ನು ಕಲರ್ಸ್ ಆಫ್ ಸೈಲೆನ್ಸಿಂದ 2 ಮಾರ್ಕ್ಸ್ ಕ್ವಶನ್ಸನ್ನು ಕೇಳ್ತಾರೆ. ಅದಕ್ಕಾಗಿ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೀಡಿರ್ತೇನೆ. ವೈ ಡಿಡೆಂಟ್ ಸತೀಶ್ ವಾಂಟ್ ಟು ಗೋ ಟು ಸ್ಕೂಲ್?
ನಂತರ ಹೌ ಕ್ಯಾನ್ ಯು ಸೇ ದಟ್ ಸತೀಶ್ ಫಾದರ್ ಎನ್ಕರೇಜ್ಡ್ ಹಿಮ್ ಟು ಬಿಕಮ್ ಆನ್ ಆರ್ಟಿಸ್ಟ್. ವಾಟ್ ಡಿಡ್ ಸತೀಶ್ ಡೂ ಆಸ್ ಕನ್ಫೈನ್ಡ್ ಟು ಬೆಡ್. ಹೌ ಡಿಡ್ ಸತೀಶ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಡಿಸ್ಕ್ರೈಬ್ ದ ಬರ್ಡ್ ಇನ್ ದ ಗಾರ್ಡನ್ ವಿಚ್ ಅಟ್ರಾಕ್ಟೆಡ್ ಸತೀಶ್. ಈ ಪ್ರಶ್ನೆಗಳ ಜೊತೆಗೆ ಹೌ ಯು ಸೇ ದಟ್ ಸತೀಶ್ ಬಿಕಮ್ ಪಾಪ್ಯುಲರ್ ಆಲ್ ಓವರ್ ದ ವರ್ಲ್ಡ್, ಈ ಪ್ರಶ್ನೆಯನ್ನು ಸೇರಿಸಿ ನೀವು ಕಲಿಬೇಕಾಗುತ್ತೆ. ನಂತರ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ನಿಂದ 2 ಮಾರ್ಕ್ಸ್ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸನ್ನು ಇಲ್ಲಿ ಲಿಸ್ಟ್ ಮಾಡಿರ್ತೇನೆ. ಅಕಾರ್ಡಿಂಗ್ ಟು ದಿ ಆಥರ್, ವೈ ಡೂ ಸಮ್ ಪೀಪಲ್ ಚೂಸ್ ಟು ಬಿಕಮ್ ಸೈಂಟಿಸ್ಟ್ಸ್ ದೋ ದೇ ಮೇ ನಾಟ್ ಅರ್ನ್ ಮಚ್ ಮನಿ. ವೈ ಡಿಡ್ ಸೂಪರ್ ಪವರ್ಸ್ ಮೆಟ್ ಇನ್ ಜಿನೆವಾ. Technical experts are summoned to solve problem that arose. What was that problem? How can you prove that scientists are the most practical people in the world? How can scientists ensure our safety in the world? ಇಲ್ಲಿ 5 ಪ್ರಶ್ನೆಗಳನ್ನು ನೀಡಿರ್ತೇನೆ. 5 ಪ್ರಶ್ನೆಗಳನ್ನು ಕಲಿಬೇಕಾಗತ್ತೆ 2 ಅಂಕಗಳಿಗಾಗಿ. ಇನ್ನು ಸಪ್ಲಿಮೆಂಟರಿ ರೀಡಿಂಗಲ್ಲಿ ನಾರಾಯಣಪುರ ಇನ್ಸಿಡೆಂಟಿಂದ ನಿಮಗಾಗಿ 3 ಪ್ರಶ್ನೆಗಳು. ಈ 3 ಪ್ರಶ್ನೆಗಳನ್ನು ತಪ್ಪದೇ ಪ್ರಾಕ್ಟೀಸ್ ಮಾಡಿ. 3ರಲ್ಲಿ 1 ಪ್ರಶ್ನೆ ಖಂಡಿತವಾಗಲೂ ಬರುತ್ತೆ. Why were the students marching in the street? Why was it termed uncommon? Why had Patil, the sub-inspector, came to Mohan house? Who believed him? What was the result? Why did Mohan and his friends have a peaceful procession? ಈ 3 ಪ್ರಶ್ನೆಗಳು. ನಂತರ ಆನ್ ದ ಟಾಪ್ ಆಫ್ ದ ವರ್ಲ್ಡ್ ಇಂದ ವಾಟ್ ವರ್ ದ ಹಾರ್ಡ್ಶಿಪ್ಸ್ ಫೇಸ್ಡ್ ಬೈ ಡಿಕ್ಕಿ ಡೋಲ್ಮಾ ಬಿಫೋರ್ ಶಿ ವಾಸ್ ರೆಡಿ ಫಾರ್ ಮೌಂಟೇನಿಯರಿಂಗ್. ವಾಟ್ ವಾಸ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಹರ್. ವಾಟ್ was Dicky Dolma fascinated by since her childhood? Why? How did Dicky Dolma prepare herself for venture? Nantara, a great martyr ever cherished in the life for Hanif in the beginning was never smooth sail. Why was it so? The absence of the mother from home taught the children something. What was that? How does the writer describe the introvert Hanif? ಇಲ್ಲಿ ಈ ಸಪ್ಲಿಮೆಂಟ್ರಿಯಿಂದ 3 ಪಾಠಗಳಿಂದ 3 ಪ್ರಶ್ನೆಗಳನ್ನು ನೀಡಿರ್ತೇನೆ. ಈ 3 ಪ್ರಶ್ನೆಗಳಲ್ಲೇ ಪ್ರಶ್ನೆಗಳು ಬರ್ತಕ್ಕಂಥ ಅವಕಾಶ ಹೆಚ್ಚಿರುತ್ತೆ. ಇವುಗಳನ್ನು ತಪ್ಪದೇ ಪ್ರಾಕ್ಟೀಸ್ ಮಾಡಿ. ನೋಡಿ ವಿದ್ಯಾರ್ಥಿಗಳು, ಇದು ಲೆಸನ್ಸ್ ಮತ್ತು ಪೋಯಮ್ಸ್ನಿಂದ ಪರೀಕ್ಷಾ ದೃಷ್ಟಿಯಿಂದ ನೀವು ಕಲಿಬೇಕಾಗಿರ್ತಕ್ಕಂತಹ 40 ಅಂಕಗಳಿಗೆ ಟಾರ್ಗೆಟ್ ಮಾಡಿರ್ತಕ್ಕಂತಹ ಪ್ರಶ್ನೆಗಳಾಗಿರುತ್ತೆ. 40ರಲ್ಲಿ ನಿಮಗೆ ಕನಿಷ್ಠ 25ರಿಂದ 30 ಅಂಕಗಳು ಈ ಪ್ರಶ್ನೆಗಳಲ್ಲೇ ಬರುತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ತೇನೆ. ಈ ಒಂದು PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಪರೀಕ್ಷೆಗೆ ಸಿದ್ಧತೆಗೆ ಇದು ಸಹಕಾರಿಯಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಾನು 40 ಅಂಕಗಳಿಗೆ ಗ್ರಾಮರ್ ಕಡೆಯಿಂದ ಬರ್ತಕ್ಕಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು PDF ಸಮೇತ ನಿಮಗಾಗಿ ನೀಡುತ್ತೇನೆ. ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.